ನಾವೆಲ್ಲ ಈಗ ಇಷ್ಟು ದಿನ ಈಗ ಒಂದು ಅಣ್ಣ ತಮ್ಮರ ಗತ್ಲೆ ಎಲ್ಲರೂ ಇದ್ದೇವೆ ನಾವು. ಅವಾಗ ಏನು ಮಾಡಿದ್ರು 4 ಮಂದಿ ಕೂಡ್ಕ್ಯಾರೆ ನಮ್ಮ ಹೆಸರಲ್ಲೇ ಮಾಡಿದ್ರು. ಅವ್ರಿಗೆ ಭೂಮಿ ಅವ್ರಿಗೆಲ್ಲ ಬಿಟ್ಟು ಕೊಟ್ಟೆ, ಅವ್ರಿಗೆ ಭೂಮಿ ಎಲ್ಲರಿಗೂ ಬಿಟ್ಟು ಕೊಟ್ಟೀನಿ. ಅವ್ರು ಒಂದು ಗುಂಟೆಗಟ್ಟಲೆ ತೊಗೊಂಡಿದ್ರು, ಅವ್ರು ಗುಂಟೆಗಟ್ಟಲೆ ಎಲ್ಲರಿಗೂ ಕೊಟ್ಟೀನಿ, ರೊಕ್ಕನೂ ಕೊಟ್ಟೀನಿ. 70-76 ಸಾವಿರ ರೂಪಾಯಿ ರೊಕ್ಕನೂ ಕೊಟ್ಟೀನಿ. ಕೊಟ್ಟಿಕೇರಿ ಮತ್ತು ಹೊಳ್ಳಿ ಈಗ ಊರಾಗಿಲ್ಲ ಹಂಗಿಲ್ಲ ಇದು ಇಲ್ಲ ಅಂತಕ್ಕೆ ನಮ್ಗೆ ಮಾತಾಡಕತ್ಬಿಟ್ರೆ. ಅದಕ್ಕೆ ನಾವು ಇಲ್ಲೇ ಊರಾಗೇ ಇದ್ದೀವಿ, ಎಲ್ಲಿ ಹೋಗೇ ಇಲ್ಲ. ಆದ್ರೆ ಗೌರ್ಮೆಂಟ್ನಿಂದ ಏನು ಬರ್ತದೆ ಅದೇ ಇದ್ರಾಗ ಕೊಟ್ಬಿಟ್ಟಿವಿ. ಈಗ ಪರಿಹಾರದಾನ ಏನು ಬರುತ್ತೆ ಎಲ್ಲ ಅವಾಗ ಕೊಟ್ಟಿವಿ. ಈಗೇನದ ಕೋರ್ಟ್ನಾಗ ಕೊಟ್ಟಿವಿ, ಕೋರ್ಟ್ನಾಗ ಐತ್ರಿ ನ್ಯಾಯ ಎಲ್ಲ. ಕೋರ್ಟ್ ತಿರುನಾಗ ಅವ್ರಿಗೆ ಏನು ಕೊಟ್ಟರು ಸದ್ಯಕ್ಕೆ ಕೋರ್ಟ್ ತಿರುವುದು ಕೊಡೋದು. ಬಿಟ್ಟಿಟ್ಟು ಹೋಗೈತ್ರಿ ಹೊಲ, ಬಿಟ್ಟಿಟ್ಟು ಹೋಗೈತ್ರಿ. ನನ್ನ ಹೆಸರು ನಾರಾಯಣ ಪಾಟೀಲ್ ರೀ, ಊರು ಬಾಗಲಕೋಟೆ ರೀ. ನಿಮ್ಮ ಮೇಲೆ ಆರೋಪ ಮಾಡ್ಯಾರಲ್ರಿ? ಹ್ಞೂ ರೀ. ಈಗ ಊರು ಬಿಟ್ಟು ಹೋಗ್ಯಾರ ಅಂತ ಹೇಳ್ಯಾರ, ನೀವು ಹೇಳ್ರಿ ಎಲ್ಲಿ? ನಾವು ಊರು ಬಿಟ್ಟು ಎಲ್ಲಿ ಹೋಗಿಲ್ಲ, ನಾವು ಇಲ್ಲೇ ಅದ್ರಿ, ಇಲ್ಲೇ ಅದ್ರಾಗ ಬಾಗಲಕೋಟೆಗೆ ಇದೀವಿ, ಎಲ್ಲಿ ಹೋಗಿಲ್ಲ ನಾವು. ಇಲ್ಲೇ ದಿವಸ 24 ತಾಸು ಅವರು ನಾವು ಎಲ್ಲ ಭೇಟಿಯಾಗತ್ತಾರೆ ರೀ. ಅವ್ರು ಭೇಟಿಯಾಗಿ ಮತ್ತು ಅವ್ರು ಏನು ಅಂದಿಲ್ಲ? ಅವಾಗ ಏನು ಅಂದಿಲ್ಲ ನಮ್ಗೆ ಅವರು. ಹಾಂ, ಒಮ್ಮೆ ಏಕೈಕ ಈಗ ಇದು ಮಾಡಿಬಿಟ್ಟಾರೆ. ಅಷ್ಟು ರೊಕ್ಕ ಅವ್ರ ಕೈಯಾಗ ಕೊಟ್ಟಿವಿ. ರೊಕ್ಕ ಇಷ್ಟು ರೊಕ್ಕ ಅವ್ರ ಕೈ ಕೊಟ್ಟು ಅವರು ಹಂಚ್ಯಾರ ಎಲ್ಲರಿಗೆ. ನಮ್ಗೆ ನಮ್ಮ ಕಡೆ ಇಲ್ಲ, ಹಿರಿಯರ ಕೈಯಾಗ ಸದ್ಯಕ್ಕೆ ಕೊಟ್ಟಿಲ್ಲ. ಅವರು ತೊಗೊಂಡು ಎಲ್ಲರಿಗೆ ಹಂಚಿ ಕೊಟ್ಟಾರ. ಉಳಿದ ರೊಕ್ಕ ಅವ್ರ ಕಡೆ ಅದಾವೆ. ಈಗ ದುಡ್ಡು ಹಿರಿಯರಿಗೂ ಕೊಟ್ಟಿಲ್ರಿ, ನಿಮಗೂ ಕೊಟ್ಟಿಲ್ಲ? ನಮಗೂ ಕೊಟ್ಟಿಲ್ಲ. ನಮಗೂ 6 ಪ್ಲಾಟ್ ಅದು 5 ಪ್ಲಾಟ್ ಅದಾವೆ. 5 ಪ್ಲಾಟ್ ರೊಕ್ಕ ಸದ್ಯಕ್ಕೆ ಕೊಟ್ಟಿಲ್ಲ ಅವರು. ಆ ರೊಕ್ಕ ಸದ್ಯಕ್ಕೆ ಕೊಟ್ಟಿಲ್ಲ ನನಗೆ. 53,000 ರೂಪಾಯಿ, 53 ಲಕ್ಷ ರೂಪಾಯಿ ತೊಗೊಂಡ್ರು ಅವರು. 53 ಲಕ್ಷ? ಹಾಂ, ಅವ್ರ ಕಡೆ ಅದಾವೆ. ಸಲೀಮ್ ಒಬ್ಬ, ದುರ್ಗೆ ಒಬ್ಬವ, ಚಂದಪ್ಪ ಒಬ್ಬ, ಆಮೇಲೆ ಚಂದಪ್ಪನ ಮಗ ಸಲೀಮ, ದುರ್ಗಪ್ಪ, ಸೈಫು, ಅಬ್ದುಲ್ಲಾ, ಇಷ್ಟು ಮಂದಿ ಅವರ ಹಂಚಾರಿ ಎಲ್ಲರು. ಬಸಪ್ಪ, ಇಷ್ಟು ಮಂದಿಗೆ ಎಷ್ಟು ಮಂದಿ ಹಚ್ಚತ್ತೆ ಅವರು ತೊಗೊಂಡ್ರು. ಹಿರಿಯರಿಗೆ ಯಾರು ಕೊಟ್ಟಿಲ್ಲ, ಕೊಟ್ಟಿಲ್ಲ. ಆರೋಪ ಮಾಡತ್ತಾರ. ಆರೋಪ ಮಾಡೋದು.